ಮಿಶ್ರಿತ ಸಾಂಬಾರ್ ಸೇವಿಸಿ 8 ಜನ ಅಸ್ವಸ್ಥ, 3 ಸ್ಥಿತಿ ಚಿಂತಾಜನಕ. ನೋಡೋಣಪ್ಪ ಅಂತ ಹೇಳಿದ್ರು. ಫುಡ್ ಮಾಡಿದ್ರೆ ಎಲ್ಲ ಚೆಕಪ್ ಮಾಡಿದ್ರೆ ಫುಡ್ ಪಾಯ್ಸನ್ ಅಂದರೆ ಏನು ಕೆಮಿಕಲ್ ಪಾಯ್ಸನ್ ಅಂತ ಹೇಳ್ತಾವ್ರೆ. ಅದಕ್ಕೆ IC ಬೇಕಪ್ಪ, ಇವರು ಫುಲ್ ಸೀರಿಯಸ್ ಆಗಿದ್ದಾರೆ, 3 ಜನ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ತಾಲೂಕಿನ ಗ್ರಾಮ ದೇವರೆಡ್ಡಿಪಲ್ಲಿಯಲ್ಲಿ ದುರ್ಘಟನೆ. ಮಾಡಿದ್ಮೇಲೆ ಅಪ್ಪ ಇದು ಯಾವುದಂತ ಪಾಯ್ಸನ್ ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು 24 hours ಅದು ಹೇಳ್ತೀವಿ ಅಂತ ಹೇಳೋರೆ. ಬ್ಲಡ್ ಸ್ಯಾಂಪಲ್ ತಗೊಂಡವ್ರೆ. ಕೆಮಿಕಲ್ ಮಿಶ್ರಿತ ಆಹಾರ ಸೇವನೆ ಮಾಡಿದ 8 ಜನರು ಅಸ್ವಸ್ಥಗೊಂಡು 3 ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ನಡೆದಿದ್ದು, ಕೆಮಿಕಲ್ ಮಿಶ್ರಿತ ಆಹಾರ ಸೇವಿಸಿ ಅಸ್ವಸ್ಥಗೊಂಡಿರುವವರನ್ನ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹೌದು, ಊಟದ ಸಾಂಬಾರ್ನಲ್ಲಿ ಯಾರೋ ಕಿಡಿಗೇಡಿಗಳು ಕೆಮಿಕಲ್ ಹಾಕಿದ್ದು ಆ ಸಾಂಬಾರ್ ಸೇವಿಸಿದ ವ್ಯಕ್ತಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಿಷಯ ತಿಳಿದ ಇಡೀ ತಾಲೂಕಿನ ಜನತೆ ಬೆಚ್ಚಿಬಿದ್ದಿದ್ದಾರೆ. ಇನ್ನು ದುರ್ಘಟನೆಗೆ ಹಳೆಯ ವೈಷಮ್ಯವಿದ್ದರೆ ಇರಬಹುದು ಎಂದು ಅಕ್ಕಪಕ್ಕದ ಜನರು, ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಸಂಬಂಧಿಕರೊಬ್ಬರು ಮಾತನಾಡಿ, ಸರ್, ಮನೆಯಲ್ಲಿ ಕೆಲಸ ಮಾಡುವವರೆಲ್ಲರಿಗೂ ಅಡುಗೆ ಮಾಡಿದ್ದಾರೆ. ಬೆಳಗ್ಗೆ ಊಟ ಮಾಡಿ ಕೂಲಿಗಳು ಕೆಲಸಕ್ಕೆ ಹೋಗಿದ್ದಾರೆ. ಅವರಿಗೆ ಏನೂ ಆಗಿಲ್ಲ. ಮಧ್ಯಾಹ್ನದ ಮೇಲೆ ಊಟ ಮಾಡಿದವರಲ್ಲಿ ಈ ರೀತಿಯ ತೊಂದರೆ ಕಂಡು ಬಂದಿದೆ. ಮುದ್ದರೆಡ್ಡಿ ಮನೆಗೆ ಯಾರೋ ಒಬ್ಬ ಹುಡುಗ ನೀರು ಕುಡಿಯಬೇಕೆಂದು ಬಂದಿದ್ದನಂತೆ. ಅವನು ಇದುವರೆಗೂ ಈ ಕಡೆ ತಲೆ ಹಾಕಿದವನಲ್ಲ. ಆದ್ರೆ ದಿಢೀರ್ ಬಂದು ನೀರು ಕೇಳುವ ನೆಪದಲ್ಲಿ ಊಟದ ಸಾಂಬಾರ್ಗೆ ಏನೋ ಕೆಮಿಕಲ್ ಮಿಕ್ಸ್ ಮಾಡಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ ಎಂದರು. ನನ್ನ ಹೆಸರು ಶ್ರೀರಾಮ್ ರೆಡ್ಡಿ ಅಂತ. ನಮ್ಮ ದೇವರೆಡ್ಡಿಯಲ್ಲಿ ನಮ್ಮ ದೊಡ್ಡಪ್ಪ ಮಕ್ಕಳು ಅವ್ರ ಮನೆಯಲ್ಲಿ ಈ ಥರ ಆಗಿರೋದು, ವಿಶೇಷ ಆಗಿರೋದು. ಅವರು ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿ ಹೊಲದ ಹತ್ರ ಕೆಲಸಕ್ಕೆ ಹೋಗಿದ್ದಾರೆ. ಆಳುಗಳು ಬಂದಿದ್ದಾರೆ, ಒಂದು 10-15 ಜನ. ಮಾಡಿರೋ ಅಡುಗೆ ಅವ್ರಿಗೂ ಎತ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ತಿಂದಿರೋರಿಗೆ ಏನೂ ಆಗಿಲ್ಲ. ಮಧ್ಯಾಹ್ನ 1:15 ಒಬ್ಬ ಹುಡುಗ ಮನೆ ಹತ್ರ ಬಂದು ನೀರು ಕುಡಿಬೇಕು ಅಂತ ಬಂದಿದ್ದಾನೆ. ಸಣ್ಣ ಮಕ್ಕಳಿಬ್ಬರು ಅಲ್ಲಿ ಮನೆ ಹತ್ರ ಏನು ಕೆಲಸ ಮಾಡ್ಕೊತಾ ಇದ್ದರೆ, ಏನನ್ನ ಬಂದಿರೋದು ಅಂದರೆ ನೀರು ಕುಡಿಬೇಕಪ್ಪ ಅಂತ ಹೇಳಿದ್ದಾನೆ. ಯಾವತ್ತೂ ಬರದೇ ಇರೋರು ನಮ್ಮ ಮನೆ ಕಡೆ ನೆನ್ನೆ 3 ದಿವಸದಿಂದ ಅವನು ಅಬ್ಸರ್ವೇಷನ್ ಮಾಡ್ತಾಯಿದ್ದಾನೆ. ನೋಡಿದ್ದಾರೆ, ಮೊನ್ನೆ ಬಂದಿದ್ದಾನೆ. ಅವನಿಗೆ ಅವಕಾಶ ಸಿಕ್ಕಿಲ್ಲ. ನೆನ್ನೆ ಎಲ್ಲ ಕೆಲಸಕ್ಕೆ ಹೋಗಿರೋದು ನೋಡಿಕೊಂಡು ಅಂಥ ಸಮಯದಲ್ಲಿ 1:15 ಟೈಮಲ್ಲಿ ಬಂದು ಒಳಗೆ ಹೋಗಿ ನೀರು ಕುಡಿಯೋಕ್ಕಂತ ಹೋಗ್ಬಿಟ್ಟು ಅವನು ಬೇಗ ಬರದೇ ಇರೋಷ್ಟೊತ್ತಿಗೆ ನಮ್ಮ ಹುಡುಗಿ ಹೋಗ್ಬಿಟ್ಟು ಏನು ಮಾಡ್ತಾ ಇದೆಯಾ ಅಂದರೆ ಸ್ಟವ್ ಹತ್ರ ನಿಂತ್ಕೊಂಡಿದ್ದಾನಂತೆ. ಏನು ಮಾಡ್ತಾ ಇದ್ದಾನೆ ಅಂದರೆ ನೀರು ಕುಡಿತಾ ಇದ್ದೀನಮ್ಮ ಅಂತ ಹೇಳಿದ್ದಾನೆ. ನಾವು ಆಯ್ತು ಬಾಣ ಅಂದರೆ ಅವನು ಬಂದ ತಕ್ಷಣ ಒಂದು 15 ನಿಮಿಷದಲ್ಲಿ ಮುದ್ರೆಡ್ಡಿ ಹೆಂಡ್ತಿ ಊಟ ಮಾಡಿದ್ದಾಳೆ. ಆಯಮ್ಮನ ಊಟ ಮಾಡಿ ಒಂದು 10-15 ನಿಮಿಷದಲ್ಲಿ ನನಗೆ ತಲೆ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದಾಳೆ. ಆಯಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಆಯಮ್ಮನ ಇನ್ನೂ ಹಾಸ್ಪಿಟ್ಲ್ ಹತ್ರ ಹಾಸ್ಪಿಟ್ಲಿಗೆ ತಲುಪಿಲ್ಲ ಅಷ್ಟೊತ್ತಿಗೆ ಮುದ್ದಾರೆಡ್ಡಿಗೂ ಅದೇ ಥರನೇ ಆಗಿದೆ. ಇನ್ನು ಅವ್ರ ಅಣ್ಣ ಊಟ ಮಾಡಿಕೊಂಡು ಬೋರ್ ಹತ್ರ ಹೋಗಿದ್ದಾನೆ. ಅವ್ರ ಅಣ್ಣ ಬೋರ್ ಹತ್ರ ಹೋಗಿದರೆ ಅವ್ರ ಅಣ್ಣಗೂ ಅದೇ ಥರನೇ ತಲೆ ಸುತ್ತೋದು ಹಾಗೆ ಅಲ್ಲೇ ಬಿದ್ದೋಗಿದ್ದಾನೆ. ಅವ್ರ ಅಣ್ಣನ ಮಗನೂ ಅದೇ ಥರನೇ. ಅವ್ರ ಅಣ್ಣನ ಅಪ್ಪನ ಕರ್ಕೊಂಡು ಬರೋಕ್ಕೆ ಹೋಗಿಬಿಟ್ಟು ಮಗನೂ ಅದೇ ಥರನೇ ಇನ್ನು ಅಪ್ಪನ ತಲುಪೇ ಇಲ್ಲ ಅಷ್ಟೊತ್ತಿಗೆ ಅವನು ಬಿದ್ದೋಗಿದ್ದಾನೆ, ತಲೆ ಸುತ್ತಿದ್ದು. ಮತ್ತೊಬ್ಬ ಸಂಬಂಧಿ ಮಾತನಾಡಿ, ಸರ್, ನಮ್ಮ ಊರಿನಲ್ಲಿ ಇದೇ ಮೊದಲು ಇಂತಹ ಘಟನೆ ನಡೆದಿರೋದು. ಯಾರೋ ಕಿಡಿಗೇಡಿಗಳು ಇಂತಹ ಕೃತ್ಯ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಈ ಕೃತ್ಯವೆಸಗಿದ್ದಾರೆ. ಅವರೆಲ್ಲರಿಗೂ ಜೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಪೊಲೀಸರು ಬಂದು ಕಂಪ್ಲೇಂಟ್ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ತಪ್ಪಿತಸ್ಥ ಯಾರು ಎಂಬುದನ್ನ ಪತ್ತೆ ಹಚ್ಚಬೇಕಾಗಿದೆ ಅಷ್ಟೇ. 3 ಗಂಟೆಯಲ್ಲಿ ಊಟ ಮಾಡವ್ರೆ. 3 ಗಂಟೆಯಲ್ಲಿ ಊಟ ಮಾಡಿದ್ಮೇಲೆ ಅವ್ರಿಗೇನು ಗೊತ್ತಾಯಿಲ್ಲ. ಎಲ್ಲರೂ ಮನೆಯಲ್ಲಿ ಎಲ್ಲರೂ ಮಾಮೂಲಿಯಾಗಿ ಊಟ ಮಾಡಿ ಮತ್ತೆ ಒಂದು 5-5:15 ಸಿಮ್ಟಮ್ ಕಾಣಿಸಿದೆ. ಸಿಮ್ಟಮ್ ಕಾಣಿಸ್ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಸುಮ್ಮನೆ BP ಲೋ, BP ಈ ಥರ ಆಗ್ತಾಯಿತ್ತು. ಅಲ್ಲಿ ಹೋದರೆ ಡಾಕ್ಟ್ರು ಇದು ಆಗಲ್ಲ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಡು ಬಂದರೆ ಇಲ್ಲಿ ಎಲ್ಲ ಚೆಕಪ್ ಮಾಡಿಸಿ ಇದು ಫುಡ್ ಪಾಯ್ಸನ್ನು ನೋಡೋಣಪ್ಪ ಅಂತ ಹೇಳಿದ್ರು. ಫುಡ್ ಮಾಡಿದ್ರೆ ಎಲ್ಲ ಚೆಕಪ್ ಮಾಡಿದ್ರೆ ಫುಡ್ ಪಾಯ್ಸನ್ ಅಂದರೆ ಏನು ಕೆಮಿಕಲ್ ಪಾಯ್ಸನ್ನು ಅಂತ ಹೇಳ್ತಾವ್ರೆ. ಅದಕ್ಕೆ IC ಬೇಕಪ್ಪ, ಇವರು ಫುಲ್ ಸೀರಿಯಸ್ ಆಗಿದ್ದಾರೆ, 3 ಜನ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ರು. ಒಂದಿಬ್ಬರು ಜನರಲ್ ವಾರ್ಡ್ ಚೆಕ್ ಮಾಡಿದ್ರು, 3 ಜನ ಸೀರಿಯಸ್ ICL ಚೆಕ್ ಮಾಡಿದ್ರು. ಸ್ವಲ್ಪ ಕ್ರಿಟಿಕಲ್ ಆಗಿದೆ ಸರ್ ಜಾಸ್ತಿ. ನಿಮ್ಗೆ ಯಾವ ಥರ ಗೊತ್ತಾಯ್ತಣ್ಣ ಅವ್ರು ವಿಷ ಹಾಕಿದ್ದಾರೆ ಏನು ಹೆಂಗೆ? ಅದು ನಾವು ಇಲ್ಲಿ ಹಾಸ್ಪಿಟ್ಲ್ ಬಂದ ಮೇಲೆ ಗೊತ್ತಾಗಿತ್ತು. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ.
ಅವ್ರು ಏನು ಹೇಳಿದ್ರು ಅಂದರೆ ಹಾಸ್ಪಿಟಲ್ ಬಂದು ಇದು ಫುಡ್ ಪಾಯ್ಸನ್ ಆಗಿದೆ, ಸ್ವಲ್ಪ ಚೆಕ್ ಮಾಡೋಂಗಿದೆ ಅಂತ. ಎಲ್ಲರೂ ಚೆಕಪ್ ಮಾಡಿಸ್ಮೇಲೆ ಅಪ್ಪ ಇದು ಯಾವುದಂತ ಪಾಯ್ಸನ್ ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು 24 hours ಅದು ಹೇಳ್ತೀವಿ ಅಂತ ಹೇಳೋರೆ. ಬ್ಲಡ್ ಸ್ಯಾಂಪಲ್ ತಗೊಂಡವ್ರೆ, 3 times ಮಾಡಿದ್ರು, ಅವ್ರು ಏನು ಕಾಣಿಸಿಲ್ಲ. ಫುಡ್ ಪಾಯ್ಸನ್ನೇ ಅಂತ ಹೇಳ್ತಾ ಇಲ್ಲ, ಬೇರೆ ಕೆಮಿಕಲ್ ಮಿಕ್ಸ್ ಆಗಿದೆ, ಏನೋ ಬೇರೆ ಸಮಥಿಂಗ್ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಯಾವ ಥರ ಅಂತ ಗೊತ್ತಾಗ್ತದೆ ಸರ್, ಇನ್ನು ಏನು ಹೇಳಿಲ್ಲ ಡಾಕ್ಟರ್ಸ್. ಇನ್ನು ಈ ವಿಚಾರ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಮಾತನಾಡಿದ ಅವರು, ಈ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಕೆಮಿಕಲ್ ಮಿಶ್ರಿತ ಆಹಾರ ಸೇವನೆ ಮಾಡಿ ಅಸ್ವಸ್ಥರಾಗಿದ್ದಾರೆ. ಕೆಲವರಿಗೆ ಜೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಮತ್ತೆ ಕೆಲವರಿಗೆ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಪ್ರಕರಣ ದಾಖಲಿಸಿಕೊಂಡಿದ್ದೇವೆ, ತನಿಖೆ ಮಾಡುತ್ತೇವೆ ಎಂದರು. ಇವತ್ತು ದಿನ ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ದೇವರೆಡ್ಡಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. 8 ಜನಗೆ ಏನಾದರೂ ಫುಡ್ ಪಾಯ್ಸನಿಂಗ್ ಆಗಿದೆ ಈ ಥರ ಹೇಳಿ ನಿನ್ನೆ ಈವ್ನಿಂಗ್ ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬಾಗೇಪಲ್ಲಿ ಹಾಸ್ಪಿಟಲಲ್ಲಿ 8 ಜನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಔಟ್ ಆಫ್ 8 ಜನ 6 ಜನಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ ಮತ್ತು 2 ಜನರು ಬಾಗೇಪಲ್ಲಿಯಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ. ಅವರಿಗೆ ಮಾತಾಡಿದಾಗ ನಮಗೆ ಗೊತ್ತಾಯಿತು, ಒಬ್ಬರು ವಿಕ್ಟಿಮ್ ಗರ್ಲ್ ನಮಗೆ ಈ ಥರ ತಿಳಿಸಿದ್ದಾರೆ ಕಿ ಸರ್ ಏನಾದರೂ ಊಟ ಮಾಡಿದ್ದೀವಿ 3 ನಾವು ಸಾಂಬಾರನ್ನು ತಿಂದಿದ್ದೀವಿ, ಆಮೇಲೆ ಎಲ್ಲರಿಗೆ ಏನಾದರೂ ಈ ಥರ ತಲೆನೋವು ಬಂದಿದೆ, ಗಿಡಿನೆಸ್ ಬಂದಿದೆ, ಚಕ್ಕರ್ ಥರ ಆಗಿದೆ ಎಲ್ಲರಿಗೂ. ಸೊ ಆಮೇಲೆ ಎಲ್ಲರೂ ಹಾಸ್ಪಿಟಲ್ ಬಂದಿದ್ದಾರೆ. ಸೊ ಊಟ ಆದಮೇಲೆ ಈ ಥರ ಆಯಿತು. ಸೊ ಹಾಸ್ಪಿಟಲ್ದವ್ರಿಗೆ ಏನಾದರೂ ಈ ಥರ ಅನುಮಾನ ಇತ್ತು, ಫುಡ್ ಪಾಯ್ಸನಿಂಗ್ ವಗೇರೆ ಆಗಿದೆ. ಈ ಹುಡುಗಿ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬಂತು. ಆಮೇಲೆ ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಆಮೇಲೆ ಅವರು ತಿಳಿಸಿದ್ದಾರೆ ಅವ್ರಿಗೆ ಏನಾದರೂ ಈ ಥರ ಅನುಮಾನ ಇದೆ ಯಾರು ಊಟಗೆ ಏನಾದರೂ ಪೌಡರ್ ವಗೇರೆ ಏನಾದರೂ ಪಾಯ್ಸನ್ ವಗೇರೆ ಏನಾದರೂ ಮಿಕ್ಸ್ ಮಾಡಿದ್ದಾರೆ, ಈ ಥರ ಅವ್ರಿಗೆ ಅನುಮಾನ ಇತ್ತು. ಸೊ ನಾವು ಅದೇ ವಿಚಾರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಯಾರ ಮೇಲೆ ಅವ್ರಿಗೆ ಡೌಟ್ ಇತ್ತು ಅವ್ರಿಗೆ ಕರ್ಕೊಂಡ್ಬನ್ನಿ, ಅವ್ರಿಗೆ ಸೆಕ್ಯೂರ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀವಿ. ಇನ್ನು ಅಸ್ವಸ್ಥಗೊಂಡವರನ್ನ ದೇವರೆಡ್ಡಿಪಲ್ಲಿ ಗ್ರಾಮದ ಮದ್ದರೆಡ್ಡಿ, ಭಾಗ್ಯಮ್ಮ, ಮಣಿ, ಸುಬ್ರಹ್ಮಣಿ, ಮದ್ದಕ್ಕ, ಮಂಜುನಾಥ್ ಎನ್ನಲಾಗಿದ್ದು, ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಈ ಘಟನೆ ಸಂಬಂಧ ಭಾಗ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.